ಯಲಹಂಕದ ವಾಯುನೆಲೆಯಲ್ಲಿ ಏರ್ ಶೋ ಅದ್ದೂರಿಯಿಂದ ನಡೀತಾ ಇದ್ದು 2 ದಿನಗಳಿಂದ ವಿವಿಧ ಬಗೆಯ ವಿಮಾನ ಪ್ರದರ್ಶನಗಳು ನಡೀತಾ ಇವೆ. ಏರ್ ಶೋ ಆರಂಭವಾದ ಮೊದಲ ದಿನದಿಂದ ಇಂದಿನವರೆಗೂ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ವ್ಯವಹಾರಿಕ ದಿನಗಳಾಗಿದ್ವು. ಆದರೆ ನಾಳೆ ಮತ್ತು ನಾಡಿದ್ದು ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಿದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಏರ್ ಶೋ ವೀಕ್ಷಣೆಗೆ ಬರುವಂತಹ ಸಾಧ್ಯತೆ ಇದೆಯಂತೆ. ಅಲ್ಲದೆ ಏರ್ ಶೋಗೆ ದೇಶ ವಿದೇಶಗಳಿಂದ ಗಣ್ಯರು ಬರ್ತಾ ಇರೋದ್ರಿಂದ ಮುಂಜಾಗ್ರತಾ ದೃಷ್ಟಿಯಿಂದ ಯಲಹಂಕ ವ್ಯಾಪ್ತಿಯ ಎಲ್ಲಾ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಿ ಕಾಲೇಜು ಶಿಕ್ಷಣ ಇಲಾಖೆ ಈಗಾಗಲೇ ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ. ಇನ್ನು ಏರ್ ಶೋಗೆ ಬರುವವರಿಗೆ ಉಚಿತ ಬಿಎಂಟಿಸಿ ಬಸ್ ಸೇವೆಯನ್ನ ವಾಯುಸೇನೆ ಒದಗಿಸ್ತಾ ಇದ್ದು 180 ಬಿಎಂಟಿಸಿ ಬಸ್ಗಳನ್ನ ವಾಯುಸೇನೆ ಕಾಯ್ದಿರಿಸಿದೆ. ಈಗಾಗಲೇ ಏರ್ ಶೋ ಟಿಕೆಟ್ ಬುಕ್ ಮಾಡಿಕೊಂಡಿದ್ದವರಿಗೆ ಬೆಂಗಳೂರಿನ 10 ಪ್ರಮುಖ ಸ್ಥಳಗಳಿಂದ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲದೆ ಏರ್ ಶೋಗೆ ಬರುವವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಉಂಟಾಗಬಾರದು ಎನ್ನುವ ಕಾರಣಕ್ಕೆ ಜಿಕೆವಿಕೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿದ್ದು ಅಲ್ಲಿಂದ ನೇರವಾಗಿ ಏರ್ ಶೋಗೆ ಹೋಗಲು ಬಿಎಂಟಿಸಿ ಬಸ್ಗಳನ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸದ್ಯ ಏರ್ ಶೋ ನೋಡಲು ಹೋಗುವವರಿಗೆ ಬಿಸಿನೆಸ್ ಪಾಸ್ಗೆ 5,000 ಹಾಗೆ ಸಾಮಾನ್ಯ ಜನರಿಗೆ 2,500 ರೂಪಾಯಿ ಹಾಗೂ ಇನ್ನು ಏರೋ ಡಿಸ್ಪ್ಲೇ ವಿಜುವಲ್ಸ್ ಏರಿಯಾಗೆ 1,000 ರು ದರವನ್ನ ನಿಗದಿಪಡಿಸಲಾಗಿದೆ. ಇನ್ನು ಮೊದಲ 3 ದಿನ B2Bಗೆ ಮಾತ್ರ ಅವಕಾಶವಿತ್ತು. ಅಲ್ಲಿಗೆ ಸಾರ್ವಜನಿಕರ ಪ್ರವೇಶ ನಿರ್ಬಂಧಿಸಲಾಗಿತ್ತು. ಆದರೆ ನಾಳೆ ಹಾಗೂ ಶುಕ್ರವಾರ ಸಾರ್ವಜನಿಕರು ಪ್ರದರ್ಶನದಲ್ಲಿ ಭಾಗವಹಿಸಬಹುದಾಗಿದೆ.